ಆಪತ್ ಬಾಂಧವ ಅಂತ. ಇದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆನ ನಾನು ಹೇಳಬೇಕು. ನನ್ನ ಜೀವನದಲ್ಲಿ ನಡೆದಂತಹ ಸತ್ಯ ಘಟನೆ. ನಾವು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಭೀಮು ಬ್ಯಾಂಗ್ ಬ್ಯಾಂಗ್ ವಿತ್ ಕಿಡ್ಸ್ ಅಂತ ಒಂದು ಚಿತ್ರಕ್ಕೆ ನಾವು ಕಾಶ್ಮೀರಕ್ಕೆ ಚಿತ್ರೀಕರಣ ಹೋದ್ವಿ. ಅವಾಗ ವೈಷ್ಣವಿ ದೇವಿಗೆ ಹೋಗ್ಬೇಕು ಅಂತ ನಮ್ಗೆ ಆಸೆ ಆಯ್ತು. ಚಿತ್ರೀಕರಣ ಎಲ್ಲ ಮುಗಿದ ಮೇಲೆ ಕೊನೆ ದಿವಸ ನಾವು ಜಮ್ಮುಗೆ ಹೋದ್ವಿ. ಶ್ರೀನಗರದಿಂದ ಜಮ್ಮುಗೆ ಹೋದ್ವಿ. ಜಮ್ಮುಗೆ ಹೋದಾಗ ಅಲ್ಲಿ ಹೋಟೆಲ್ ಉಳ್ಕೊಂಡ್ವಿ. ಹೋಟೆಲ್ ಉಳ್ಕೊಂಡ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಎದ್ದು ವೈಷ್ಣವಿ ದೇವಿ ದರ್ಶನ ಮಾಡಿದ್ವಿ. ವೈಷ್ಣವಿ ದೇವಿ ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದು ಮಾರನೇ ದಿವಸ ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ಟಿಕೆಟ್ ಎಲ್ಲ ಸಿದ್ಧವಾಗಿತ್ತು. ಆದರೆ ಎಲ್ಲ ಕಡೆ ಓಡಾಡಿಕೊಂಡು ಬಂದು ಮಲಗಿ ಬೆಳಗ್ಗೆ 7:30 ಗಂಟೆಗೆ ಫ್ಲೈಟ್ ಇತ್ತು. ಜೊತೆಲಿದ್ದವ್ರು 5 ಜನ ಏನಂದ್ರು, ಅಣ್ಣ ಇಲ್ಲಿ ಮಿಸ್ಟ್ ಜಾಸ್ತಿ ಇರುತ್ತೆ, ಹಂಗಾಗಿ 2 ಗಂಟೆ 3 ಗಂಟೆ ತಡವಾಗಿ ಹೋಗುತ್ತೆ ಫ್ಲೈಟು, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ನಿದ್ದೆ ಮಾಡು, ನಾವು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಹೇಳಿದ್ರು. ಆದರೆ ಅವನು ನಾವು ಯಾವ ಇವರಿಗೆ ವಾಹನದವ್ರಿಗೆ ಹೇಳಿದ್ವಿ, ಅವನು ಬಂದು ಹಾರನ್ ಮಾಡಿ ನಮ್ಮನ್ನು ಬೇಗ ಎಬ್ಬರಿಸಿ ಕರ್ಕೊಂಡು ಹೊರಟ. ಆದರೆ ನಾವು ಏರ್ಪೋರ್ಟ್ ಬಾಗಿಲು ಹೋಗಿದ ತಕ್ಷಣ ಏನಾಯ್ತು ಅಂತಂದ್ರೆ, ಅವತ್ತು ಮಿಸ್ಟ್ ಗಿಸ್ಟ್ ಏನೂ ಇರಲಿಲ್ಲ, ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿತ್ತು. ಸೀದಾ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದ್ಮೇಲೆ ನೋಡಿದ್ಕೊಂಡ್ವಿ, ಎಲ್ಲರೂ ಬ್ಲಾಂಕೆಟ್ ಬಹಳ ಈಸಿ, ಅಲ್ಲಿ ಬಹಳ ಚೀಪ್ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ಏನಾಯ್ತು, ಎಲ್ಲ ಜೋಬಲ್ಲಿ ಹುಡುಕಿದ್ರೆ 2,000 3,000 ಆಯ್ತು. ಯಾಕೆಂದ್ರೆ ಊರಿಗೆ ಹೋಗ್ತೀವಲ್ಲ, ಬೆಂಗಳೂರು ತಲುಪ್ತೀವಿ ಅಂತ ಇತ್ತು. ಫ್ಲೈಟ್ ಹೋಗಾಯ್ತು, ನೋಡಿದ್ವಿ. ಮಾರನೇ ದಿವಸ ಬೆಳಿಗ್ಗೆನೇ ಇರೋದು, ಸೇಮ್ ಜೆಟ್ ಫ್ಲೈಟು. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಯಾರಾದ್ರೂ ದುಡ್ಡಿಲ್ಲ, ಕೈಕಾಲೆಲ್ಲ ನಡ್ಕಾ ಬಂತು. ಹಂಗಾಗಿ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಟೀ ಕುಡ್ಕೊಂಡು ಬಿಸ್ಕತ್ ತಿನ್ಕೊಂಡು ಮಾತಾಡ್ತಾ ಏನ್ ಮಾಡ್ಬೇಕು ಅಂತಾನೆ ದಿಕ್ಕೆ ತೋಚಲಿಲ್ಲ, ಕಾಣುದೂರು. ಕೊನೆಗೇನಾಯ್ತು, ಆಪತ್ ಬಾಂಧವ ಅಂಬರೀಷ್ ಜ್ಞಾಪಕ ಬಂದ. 9 ಗಂಟೆಗೆ ನಮ್ಮ ಅಪ್ಪನೇ ಎದ್ದಿರಲ್ಲ, ಆದ್ರೂ ಸಹಿತ ವೈಷ್ಣವಿ ದೇವಿ ದರ್ಶನ ಮಾಡಿದೀವಿ, ನೋಡೋಣ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಒಂದು ಚಾನ್ಸ್ ತಗೊಂಡೆ. ಮಾಡಿದಾಗ ಪುಣ್ಯಕ್ಕೆ ಫೋನ್ ಎತ್ಕೊಂಡ, ಹಲೋ ಏನೋ ನನ್ನ ಮಗನೇ ಇಷ್ಟೊತ್ತಿಗೆ ಮಾಡ್ತಾ ಇದೆ ಫೋನ್, 9 ಗಂಟೆಗೆ ಎಲ್ಲಿದ್ಯೋ ಅಪ್ಪ. ಹಂಗಂದಿದ ತಕ್ಷಣ ನನ್ನ ಜೋಬಲ್ಲಿ ದುಡ್ಡು ಬಂತು ಅನ್ನೋದೊಂದು ಖಾತ್ರಿ ಆಯ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದಾಗ, ಏನು ಅಂದ, ಹಿಂಗಾಯ್ತು ಜಮ್ಮು ಒಳಗಿದೀವಿ, ಹಿಂಗೆ ಬಂದ್ವಿ, ಫ್ಲೈಟ್ ಮಿಸ್ ಆಗೋಯ್ತು, ಹಂಗೆ ಅಂತ ಒಂದು 10 ನಿಮಿಷ ಸಂಸ್ಕೃತದಲ್ಲಿ ಚೆನ್ನಾಗಿ ಬೈಸ್ಕೊಂಡ ಮೇಲೆ, ಆಯ್ತಪ್ಪ ದಯವಿಟ್ಟು ಹಿಂಗೆ ಇದು ಮಾಡುವ. ಎಲ್ಲಿ ಉಳ್ಕೊಂಡಿದ್ರ? ನಾವು ಈಗ ಯಾವ ಹೋಟೆಲ್ ಉಳ್ಕೊಂಡಿದ್ವೋ, ರಘುನಾಥ್ ಮಂದಿರ, ಅದ್ರ ಪಕ್ಕದಲ್ಲಿ ಉಳ್ಕೊಂಡಿರ್ತೀವಿ, ದಯವಿಟ್ಟು ವ್ಯವಸ್ಥೆ ಮಾಡೋದು. ಆಯ್ತು ಹೋಗೋದು. ನಾವು ಹೋಟ್ಲಿಗೆ ಹೋಗಿ ಮತ್ತೆ ಆ ರೂಮ್ಗೆ ಹೋಗೋಷ್ಟೊತ್ತಿಗೆ ಯಾರೋ ಒಬ್ರು ಸ್ನೇಹಿತರು ಬಂದ್ರು, ಅಂಬರೀಷ್ ಅವರ ಆತ್ಮೀಯ ಸ್ನೇಹಿತರು ಬಂದು 1 ಲಕ್ಷ ರೂಪಾಯಿನ ನಮಗೆ ಕೊಟ್ಟರು. 1 ಲಕ್ಷ ರೂಪಾಯಿ ಕೊಟ್ಟಾಗ ನಮ್ಗೆ ಎಷ್ಟಾಯ್ತು ಅಂತಂದ್ರೆ, ಮರಳುಗಾಡಲ್ಲಿ ಕುಡಿಯೋದಕ್ಕೆ ನೀರಿಲ್ದಲೆ, ಬಿಸಿಲಿಗೆ ನೆರಳಿಲ್ದಲೆ ಒದ್ದಾಡ್ತಾ ಇದ್ದು ನಮಗೆ ಒಳ್ಳೆ ಮೃಷ್ಟಾನ್ನ ಭೋಜನ ಕೊಟ್ಟಂಗೆ, ಆಶ್ರಯ ಕೊಟ್ಟಂಗೆ ಆಗೋಯ್ತು. ಅಂತ ಆಪತ್ ಬಾಂಧವ ನಮ್ಮ ಅಂಬರೀಷ್ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ. ಇದೆಲ್ಲ ಆದ್ಮೇಲೆ ದುಡ್ಡು ವಾಪಸ್ ಕೊಡಕ್ಕೆ ಹೋಗಿದ್ದಕ್ಕೆ ಏನಂದ ಅಂದ್ರೆ, ಒಂದೇ ಒಂದು ಮಾತು, ಮಂಡ್ಯ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಹೇಳೋದಾದ್ರೆ, ಏನೋ ನನ್ನ ಮಗನೇ ಎಷ್ಟು ಲಕ್ಷ ದುಡ್ದಿದ್ಯೋ ನನ್ನ ಮಗನೇ, ಅಂಬರೀಷನ್ ಕೊಡೋದು ಗೊತ್ತೇ ಹೊರತು ತಗೊಳ್ಳೋದು ಯಾವತ್ತೂ ಗೊತ್ತಿಲ್ಲ ಮಗನೇ ಅಂತ. ಈ ಹೃದಯವಂತಿಗೆ ಬೇರೆ ಇನ್ಯಾರಲ್ಲೂ ನೋಡಕ್ ಸಾಧ್ಯ ಇಲ್ಲ. ಅದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷಿಂದ ಮಾತ್ರ ಅನ್ನೋ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ತರದ ಘಟನೆಗಳು ಬೇಕಾದಷ್ಟಿದ್ದಾವೆ ಜೀವನದಲ್ಲಿ. ಹಾಗಾಗಿ ನೀವಿವತ್ತು ಎಲ್ಲ ತಡವಾಗಿದ್ದೀರಾ. ಸುಮ್ಮಮ್ಮನ ಮಾತುಗೋಸ್ಕರ ಎಲ್ಲರನ್ನೂ ಕಾಯ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ನಮಸ್ಕಾರ. ಸಕ್ಕರೆ ನಾಡಿನ ಜನ ಅಂಬರೀಷ್ಗೆ ಮಂಡ್ಯ ಅಂದ್ರೆ ಎಷ್ಟು ಅಭಿಮಾನ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಅವ್ರು ಹೇಳ್ತಾ ಇದ್ರು, ಮಂಡ್ಯದವ್ರು ಎಲ್ಲೋದ್ರು ಸಿಗ್ತಾರೆ ಕೇಳಲ್ಲ ನನಗೆ ನೋಡ ಅಂತ ಒಂದು ಸತಿ ಕಥೆ ಹೇಳಿದ್ರು. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ, ನಾನು ರಾತ್ರಿ ವೆಂಕಟೇಶ್ ಅವರು ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು, ದುಬೈಲಿ ಒಬ್ಬರು ಸ್ನೇಹಿತರ ಮನೆಗೆ ನಮ್ಮನ್ನ ಊಟಕ್ಕೆ ಕರೆದಿದ್ರು. ಅಲ್ಲಿ ಅಡಿಗೆ ಊಟ ಮಾಡಿ ನನಗೆ ತುಂಬಾ ಸಂತೋಷ ಆಯ್ತು. ಯಾರು ಇಷ್ಟು ಚೆನ್ನಾಗಿ ನಮ್ಮ ನಾಟಿ ಸ್ಟೈಲಲ್ಲಿ ಮಾಡಿದಾರಲ್ಲ ಅಂತ ಹೇಳಿ ಅಂದಾಗ, ಆ ತಾಯಿ ಬಡಿಸ್ತಾ ಇದ್ದವರು ಮಾತಾಡ್ತಾ ಇರಲಿಲ್ಲ. ಕೊನೆಗೆ ಯಾವರು ಅಂತ ಕೇಳಿದೆ ನಾನು ಇಂಗ್ಲಿಷಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು, ಅಯ್ಯೋ ನಂದು ಮಂಡ್ಯ ಕೇಳೋಣ ಅಂತ. ಹಂಗಾಗಿ ಅಂಬರೀಷ್
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.